ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಟೆಲ್ ಸ್ಟೈಲ್ ಈಸಿ ಆ್ಯಂಡ್ ಟೇಸ್ಟಿ ಆಗಿರೋಂಥ ಪನ್ನೀರ್ ಟಿಕ್ಕಾನ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಪನ್ನೀರ್ ಟಿಕ್ಕಾ ಮಾಡ್ಕೊಳ್ಳಿಕ್ಕೆ ಬೇಕಾಗೋ ಸಾಮಾನು ನೋಡೋಣ ಬರ್ರಿ. ಮೊದಲಿಗೆ ನಾನಿಲ್ಲಿ 200 ಗ್ರಾಮ್ ಪನ್ನೀರ್ನ ಈ ಥರ ದೊಡ್ಡ ದೊಡ್ಡ ಪೀಸಸ್ನಾಗ ಕಟ್ ಮಾಡಿ ಇಟ್ಕೊಂಡೇನಿ. 2 ಮೀಡಿಯಮ್ ಸೈಜು ಉಳ್ಳಾಗಡ್ಡಿನ ಈ ಥರ ಕಟ್ ಮಾಡಿಕೊಂಡು ಬಿಡಿಸಿಟ್ಕೊಂಡೇನಿ. 1 ಟೊಮೆಟೊನ ಬೀಜ ತೆಗೆದು ಈ ಥರ ದೊಡ್ಡ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡೇನಿ. 2 ಕ್ಯಾಪ್ಸಿಕಮ್ನ ಬೀಜ ತೆಗೆದು ಈ ಥರ ದೊಡ್ಡ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡೇನಿ. ಮ್ಯಾರಿನೇಷನಿಗೆ 1 ಕಪ್ ಮೊಸರು ತೊಗೊಂಡೇನಿ. 1.5 ಚಮಚ ಕಡಲೆ ಹಿಟ್ಟು, 1 ಚಮಚ ಜೀರಿಗೆ ಪುಡಿ, 2 ಚಮಚ ಧನಿಯಾ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಚಮಚ ತಂದೂರಿ ಮಸಾಲ, 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಮ್ಯಾರಿನೇಷನ್ ಮಾಡ್ಕೊಳ್ಳಿಕ್ಕೆ ಮೊದಲು ಒಂದು ದೊಡ್ಡ ಬೌಲ್ನಾಗ ಮೊಸರನ್ನ ಹಾಕಿ ಅದಕ್ಕೆ ಕಡಲೆ ಹಿಟ್ಟು, ಜೀರಿಗೆ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ ಮತ್ತು ತಂದೂರಿ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲದನ್ನು ಮೊಸರಿನಲ್ಲಿ ಹಾಕ್ಕೊಂಡು ಚಲೋತ್ನಾಗಿ ಮೊದಲು ಮಿಕ್ಸ್ ಮಾಡ್ಕೊರಿ. ಇದನ್ನು ಚಲೋತ್ನಾಗಿ ಮಿಕ್ಸ್ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ವೆಜಿಟೇಬಲ್ಸ್ನ ಇದಕ್ಕೆ ಹಾಕ್ಕೋಬೇಕು. ನಾ ಮೊದಲಿಗೆ ಇಲ್ಲೇ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೋತೀನಿ. ಮೊದಲು ಈ ಮ್ಯಾರಿನೇಷನ್ನಾಗ ತರಕಾರಿ ಹಾಕ್ಕೊಂಡು ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಪನ್ನೀರನ್ನ ಆ್ಯಡ್ ಮಾಡಬೇಕು. ಮೊದಲಿಗೆ ಇದ್ರ ಜೊತೆಗೆ ಪನ್ನೀರನ್ನ ಆ್ಯಡ್ ಮಾಡಿದ್ರೆ ಈ ಥರ ಮಿಕ್ಸ್ ಮಾಡ್ಬೇಕಾರೆ ಪನ್ನೀರ್ ಕಟ್ ಆಗ್ತದೆ. ಸೊ ಅದಕ್ಕೆ ನಾವು ತರಕಾರಿ ಎಲ್ಲ ಆದಮೇಲೆ ಲಾಸ್ಟಿಗೆ ಪನ್ನೀರ್ ಹಾಕಿ ಸ್ಲೋ ಆಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ ರೆಡಿ ಮಾಡ್ಕೋಬೇಕು. ಇವಾಗ ಮ್ಯಾರಿನೇಷನ್ ರೆಡಿ ಆದಮೇಲೆ ಇದನ್ನು ಅರ್ಧ ತಾಸು ಫ್ರಿಜ್ ಒಳಗಿಡಬೇಕು. ಅರ್ಧ ತಾಸು ಆದಮೇಲೆ ಫ್ರಿಜ್ಜಿಂದ ತೆಗೆದು ಈ ಥರ ಸ್ಟಿಕ್ಸ್ ನಮಗೆ ಮಾರ್ಕೆಟ್ನಾಗ ಸಿಗ್ತಾವೆ. ನಾವು ಅವು ಸ್ಟಿಕ್ಸ್ ತೊಗೊಂಡು ಅದಕ್ಕೆ ಮ್ಯಾರಿನೇಷನ್ ಮಾಡಿರೋದು ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ಮು, ಟೊಮೆಟೊ, ಪನ್ನೀರ್ ಇವೆಲ್ಲದನ್ನು ಹಾಕ್ಕೊಂಡು ಒಂದೊಂದು ನೀವು ಸ್ಟಿಕ್ನ ರೆಡಿ ಮಾಡ್ಕೋಬೇಕು. ನಾನು ಅದೇ ಥರ ಮತ್ತೆ ರಿಪೀಟ್ ಮಾಡ್ಕೊಂಡೇನಿಲ್ಲಿ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್, ಟೊಮೆಟೊ, ಪನ್ನೀರನ್ನ ಹಾಕ್ಕೊಂಡು ಈ ಥರ ನಾನು ಸ್ಟಿಕ್ಸ್ ರೆಡಿ ಮಾಡ್ಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಿಕ್ಸ್ನ ನೀವು ರೆಡಿ ಮಾಡಿ ಇಟ್ಕೋರಿ ಒಂದೇ ಸರಿಗೆ. ಅಂದ್ರೆ ಬೇಯಿಸ್ಬೇಕಾದ್ರೆ ಈಸಿ ಆಗ್ತದೆ ನಿಮ್ಗೆ. ಇವಾಗ ನಾನಿಲ್ಲಿ 2 ಸ್ಟಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ರೆಡಿಯಾಗಿರೋ ಸ್ಟಿಕ್ಸಿಗೆ ನಾನು ಆಯಿಲ್ ಸ್ಪ್ರೇ ಮಾಡ್ತೇನೆ ಸ್ವಲ್ಪ. ನಾನಿಲ್ಲೇ ಗ್ಯಾಸ್ ಸ್ಟವ್ ಮೇಲೆ ಡೈರೆಕ್ಟಾಗಿ ಇದನ್ನು ಬೇಯಲಿಕ್ಕೆ ಇಡ್ತೀನಿ. ನೀವು ಬೇಕಂದ್ರೆ ನೀವು ಹಂಚು ಮೇಲೂ ಆಯಿಲ್ ಸ್ಪ್ರೇ ಮಾಡಿ ಇದನ್ನು ಬೇಯಿಸ್ಕೋಬೋದು. ಬಟ್ ನಾನು ಈ ಥರ ಡೈರೆಕ್ಟಾಗಿ ಮಾಡೋದು ಯಾಕಂತಂದ್ರೆ ಇದಕ್ಕೆ ಸ್ಮೋಕಿ ಫ್ಲೇವರ್ ಬರ್ತದೆ ಮತ್ತು ಭಾಳ ಟೇಸ್ಟಿಯಾಗಿರ್ತದೆ. ಇದನ್ನು 4 ಸೈಡ್ ರೊಟೇಟ್ ಮಾಡಿಕೊಂಡು ಚಲೋತ್ನಾಗ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಪನ್ನೀರ್ ಟಿಕ್ಕಾ ರೆಡಿ. ನೀವು ಇದನ್ನು ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ಹೆಂಗಾತಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.